ಬೇರೆ ಏನು ಹೇಳ್ಬೇಡಿ, ಊಟದ ಬಗ್ಗೆ ಹೇಳಿ ಅವನಿಗಷ್ಟೇ, ಊಟದ ಬಗ್ಗೆ ಹೇಳಿ. ಇವಾಗ ಅದೇ ಕೆಲಸ. ಅವಾಗ ತಿನ್ನಕ್ ಅನ್ನ ಇಲ್ಲ ನಮ್ಗೆ, ಇವಾಗ ದುಡ್ದು ತಿನ್ನಕ್ ಅನ್ನ ಐತೆ, ತಿನ್ನಕ್ಕಾಗಿಲ್ಲ. ಬೇಗ ಏನು ಒಂದು ತಗೋತೀನಿ ಅಂತ 2 ತಗೊಂಡಿದ್ಯಾ? ಬೈ 1 get 1 ಫ್ರೀ. ಓಹೋ, ಅದಕ್ಕೆ ನಿನಗೂ ಬೈ 1 get 1 ಅಂತ ನೀನು ಎಲ್ಲರೂ ಸೇರ್ ಮಾಡ್ಬಿಡ್ಬೇಕಾಗಿ ಸಖತ್ ಈಟೆ ಮಾಡಿಸಲ್ಲ ಅದಕ್ಕೆ. ಓ, ನಿನ್ ಥರ ಇರೋ ನಿನ್ನ ಯಾರು ಇಲ್ಲ ಅಂತನಾ? ಅಷ್ಟು ಬಿಸ್ಕೆಟ್ ತಗೋಬೇಕು, ಯಾವ್ದಾರು ಒಂದು ಚೆನ್ನಾಗಿರುತ್ತೆ. ಚೀಸ್ ಬೇಡಪ್ಪ, ನಾಯಿಗೆ ಹಾಕ್ಬೇಕಲ್ಲ, ಯಾವ್ದು ಹಾಕೋದು? ಈ ವಿಡಿಯೋ ಮಾಡಿರೋ ಉದ್ದೇಶ ನಮ್ಮ ಪೂರ್ವಿಗೆ ಊಟ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಾರೆ, ಹಂಗಾಗಿ ಆ ಊಟದ ಬೆಲೆ ಗೊತ್ತಾಗಬೇಕು ಅಂತೇಳಿ ಅವನ ಕೈಲೇ ಈ ಊಟನ ಕೊಡಿಸು ಈ ವಿಡಿಯೋ ಮಾಡಿರೋವಂಥದ್ದು. ಬೇಡ ಬೇಡ ಪರವಾಗಿಲ್ಲ ಸಾಕು. ನನಗೆ ನಿನ್ನ ಜೊತೆ ಇರೋದು ತುಂಬಾ ಇಷ್ಟ. ನೀನು ತುಂಬಾ ಒಳ್ಳೆಯವನು, ದೇವ್ರ ಥರ. ಇವಾಗ ರೆಡಿ ಆಗಿದ್ದೀನಿ, ಸೊ ಹೊರಡಬೇಕು. ನೆಕ್ಸ್ಟು ಗೊತ್ತಾಗುತ್ತೆ ನಿಮಗೆ ಹೇಗೆ ಹೋಗ್ತೀನಿ ಅಂತ ಕತೆ ಅಂತ. ಆಟದಲ್ಲಿ ಬರಬೇಕು, ಆಟದಲ್ಲಿ ಬರಬೇಕು. ಆಯ್ತು ಬಾ. ಆ್ಯಕ್ಚುಲಿ ಗಾಯ ವಾಸಿ ಆಗಿತ್ತು, ಮತ್ತೆ ಏನೋ ಕೆಣಿಕೊಂಡಿದೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನನಗೂ. ಸೊ ಇವಾಗ ನೋಡ್ತಾ ಇರ್ಬೋದು ನೋಡಿ, ಗಾಯ ಏನಾಗಿದೆ ಗೊತ್ತಿಲ್ಲ, ಮತ್ತೆ ಇದಾಗಿದೆ. ಅಯ್ಯೋ ದೇವ್ರೆ, ಈ ಗಾಯ ವಾಸಿ ಮಾಡೋಕ್ಕೆ 1.5 ವರ್ಷ ಕಷ್ಟಪಟ್ಟಿದ್ದೀನಿ. ಬೀಟ್ರೂಟ್ ಪಲ್ಯಗೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಸೊ ನಾನು ಚಪಾತಿ ಕೂಡ ಕಲಸಿಟ್ಟಿದ್ದಾರೆ. ನನಗೆ ನಿನ್ನ ಜೊತೆ ಇರೋದು ತುಂಬಾ ಇಷ್ಟ. ನೀನು ತುಂಬಾ ಒಳ್ಳೆಯವನು, ದೇವ್ರ ಥರ. ರಾಮ 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 ರಾಮ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಇವತ್ತು ಪೂಜೆ ಎಲ್ಲ ಆಯಿತು, ಪೂರ್ವಿನೂ ಕಳಿಸಿದಾಯಿತು. ಸೊ ಲಾಸ್ಟಿಗೆ ಮುಗಿಸಿರೋ ಒಂದು ಪೂಜೆ ಮುಗೀತು. ಆ್ಯಕ್ಚುಲಿ ಇವತ್ತು ಒಂದು ಸ್ಪೆಷಲ್ ಡೇ. ಏನಂತ ಹೇಳಿದ್ರೆ, ನನ್ನ ಚಾನಲು, ಯೂಟ್ಯೂಬ್ ಚಾನಲು 50,000 ಸಬ್ಸ್ಕ್ರೈಬರು ಕಂಪ್ಲೀಟ್ ಆದರು. ಸಿಕ್ಕಾಪಟ್ಟೆ ಖುಷಿ ಆಯಿತಪ್ಪ, ನಿನ್ನೆ ಕಂಪ್ಲೀಟ್ ಆಯಿತು. ಸೊ ಹಂಗಾಗಿ ಒಂದು ವೀಡಿಯೋ ಲೈವ್ ಬಿಟ್ಟಿದ್ದೆ ನಾನು. ಸೊ ಅದಾದಮೇಲೆ ಇವತ್ತು ಸೆಲೆಬ್ರೇಷನ್. ಆ್ಯಕ್ಚುಲಿ ಸೆಲೆಬ್ರೇಷನ್ ಏನು ಅಂತ ಸಸ್ಪೆನ್ಸು. ಸೊ ನೀವೆಲ್ಲ ನೋಡಲೇಬೇಕು ಆ ಸಸ್ಪೆನ್ಸ್ ಏನು ಅಂತ. ಸೊ ಮುಂದೆ ರಿವೀಲ್ ಆಗುತ್ತೆ. ಸೊ ರಾಯರಿದ್ದಾರೆ, ನಿಜವಾಗ್ಲೂ ರಾಯರು ಇವತ್ತು ನನ್ನ ಲೈಫ್ನ ಚೇಂಜ್ ಮಾಡಿದ್ದಾರೆ. ಸೊ ಎಂತೆಂಥವನ್ನೋ ನಂಬ್ಕೊಂಡಿದ್ದೆ, ಬಟ್ ಎಲ್ಲರೂ ಲೈಫ್ನ ಬೇರೆ ಥರ ಟರ್ನ್ ಮಾಡಿ, ಚೇಂಜ್ ಮಾಡಿ, ಲೈಫಲ್ಲಿ ಬದುಕೋಕ್ಕೆ ಆಗದಿರೋ ಒಂದು ಸ್ಥಾನಕ್ಕೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ರು. ಸೊ ಇವರು ನಂಬಿದ ಮೇಲೆ ಲೈಫಲ್ಲಿ ಎಲ್ಲನೂ ಒಳ್ಳೆಯದಾಗಿದೆ. ಏನೆಲ್ಲ ಅನ್ಕೋತಾ ಇದ್ದೀನಿ ಅದೆಲ್ಲ ಒಳ್ಳೇದಾಗ್ತಿದೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನನಗೂ ಇದಾಗ್ಬಿಟ್ಟಿದೆ, ಯಾಕಂದರೆ ಯಾವ ಕೆಲಸ ಆಗಲಿಲ್ಲ ಸಿಕ್ಕಾಪಟ್ಟೆ ನಾನು ಡಿಪ್ರೆಷನ್ಗೆ ಹೋಗೋದೇ ಇಲ್ಲ ಇವಾಗ. ಯಾಕಂದರೆ ನಾನು ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಸೊ ಏನೇ ಆಗೋದಿದ್ರು ಅದು ಕೆಟ್ಟದಾದ್ರೂ ಅನಿಸುತ್ತೆ, ನಾಳೆ ಏನೋ ಒಂದು ಒಳ್ಳೇದಾಗೋದು ಇರುತ್ತೆ. ಸೊ ಹಂಗಾಗಿ ನನಗೆ ಇವತ್ತು ಕೆಟ್ಟದಾಯಿತು, ಸೊ ಆ ಕೆಲಸ ಆಗಲಿಲ್ಲ. ಸೊ ನಾಳೆ ಆಗೇ ಆಗುತ್ತೆ, ಅದು ಒಳ್ಳೆಯವ್ರ ಕಡೆಯಿಂದ ಆಗುತ್ತೆ ಅಂತ ಹೇಳಿ ನಂಬಿಕೆ ನನಗೆ. ಸೊ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ನನಗೂ ಒಂದು ಒಳ್ಳೆಯ ಜೀವನ ಕೊಟ್ಟಿದ್ದಾರೆ ರಾಯರು. ನಿಜವಾಗ್ಲೂ ರಾಯಪ್ಪನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆ್ಯಕ್ಚುಲಿ ನನಗೆ ಹೋಗಿ ನೆಲದಲ್ಲಿ ನಮಸ್ಕಾರ ಮಾಡೋಕ್ಕಾಗಲ್ಲ, ಇಲ್ಲೇ ಪೂಜೆ ನನ್ನ ಕೈಲಾದ ಒಂದು ಸೇವೆ ಅಷ್ಟೇ ನಂದು. ನಾನು ಎಷ್ಟು ದೊಡ್ಡದಾಗಿ ಸೇವೆ ಮಾಡ್ತೀನಿ ಅಂತ ನಾನು ಹೇಳ್ಕೊಳ್ಳಲ್ಲ, ಯಾಕಂದರೆ ನನಗೆ ಅಷ್ಟು ದೊಡ್ಡದಾಗಿ ಸೇವೆ ಮಾಡೋ ಪರಿಸ್ಥಿತಿಲಿ ಇಲ್ಲ ನಾನು. ಬಟ್ ಈ ಪರಿಸ್ಥಿತಿಲಿ ಇಷ್ಟು ನನ್ನ ಕೈಯಲ್ಲಾದಷ್ಟು ಮಾಡ್ತಾಯಿದ್ದೀನಿ, ಅಷ್ಟೇ ಖುಷಿ. ಸೊ ಇಷ್ಟು ಖುಷಿನ 2 ಕೈ ಶಕ್ತಿ ಕೊಟ್ಟು ದೇವ್ರು ಕಾಪಾಡ್ತಿದ್ದಾನಲ್ಲ, ಅದೇ ಖುಷಿ. ಕಾಲಿಗೆ ಶಕ್ತಿ ಇಲ್ಲದೆ ಇರ್ಬೋದು, ಬಟ್ ಕೈಗೆ ಶಕ್ತಿ ಕೊಟ್ಟಿದ್ದಾನೆ ದೇವರು. ಕೈ ಮುರಿದಿದ್ರೂ ಶಕ್ತಿ ಕೊಟ್ಟಿದ್ದಾನೆ, ಧೈರ್ಯ ಕೊಟ್ಟಿದ್ದಾನೆ ಮನಸ್ಸಲ್ಲಿ. ಸೊ ಇಷ್ಟೇ ಸಾಕು ರಾಯರ್ ನೆನೆಸ್ಕೊಂಡು ಬದುಕೋದಕ್ಕೆ ಲೈಫ್ ಲಾಂಗು. ಸೊ ರಾಯರ್ನ ನೋಡ್ಕೊಳ್ಳಿ.
ನಾನು ಚಿಕ್ಕಪೇಟೆಗೆ ಹೋಗಿದ್ದಾಗ ಒಂದಷ್ಟು ಡ್ರೆಸ್ಗಳಿಗೆ ಪ್ಯಾಂಟ್ಗಳು ತೊಗೊಂಡು ಬಂದಿದ್ದೆ, ಆ್ಯಂಕಲ್ ಲೆಂತ್ ತೊಗೊಂಡು ಬಂದಿದ್ದೀನಿ. ಸೊ ಇದು ಕಾಲು ಗಂಟ ಬರೋದು, ಅಂದರೆ ಫುಲ್ಲು ಲೆಗ್ಗಿನ್ಸ್ ಥರ ಉದ್ದ ಬರೋಲ್ಲ ಪ್ಯಾಂಟು. ಸೊ ಸ್ಮಾಲ್ ಪ್ಯಾಂಟು ಕರೆಕ್ಟಾಗಿ ಈಸಿಯಾಗಿ ಹಾಕೊಳಕ್ಕಾಗುತ್ತೆ ಅಂದ್ಬಿಟ್ಟು ಹೊಸ ಪ್ಯಾಂಟ್ ತೊಗೊಬಿಟ್ಟೆ. ನೋಡಿದ್ರೆ 5 ತಿಂಗಳು ಮನೇಲಿ ಇಟ್ಬಿಟ್ಟಿದ್ದೀನಿ. ಅದನ್ನು ನಾನು ಮತ್ತೆ ತೆಗೆದು ನೋಡ್ಕೊಂಡಿಲ್ಲ. ಸೊ ಸೈಜಸ್ ನೋಡ್ಕೊಂಡಿದ್ರೆ ನಾನು ರಿಟರ್ನ್ ಮಾಡ್ಬೋದಾಗಿತ್ತೇನೋ, ಬಟ್ ಸೈಜಸ್ ನೋಡ್ಕೊಳ್ಳಿಲ್ಲ. ಆಮೇಲೆ ಇವಾಗ ವಾಪಸ್ಸು ಮಾಡೋಕ್ಕಾಗಲ್ಲ. ಸೊ ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಆಯಿತು ನನಗೆ. ಪರವಾಗಿಲ್ಲ, ಅಟ್ಲೀಸ್ಟ್ ಯಾರಿಗಾದ್ರೂ ಯೂಸ್ ಆಗೋರಿಗೆ ಹಾಕ್ಕೊಳ್ಳೋದಕ್ಕೆ ಕೊಡೋಣ ಅಂತ ಅನ್ನಿಸ್ತು. ಸೊ ಇದರಲ್ಲೊಂದಷ್ಟು ಹೊಸ ಬಟ್ಟೆಗಳು ಮಡಗಿದ್ದೀನಿ, ಒಳಗಡೆ ಇದ್ದಾವೆ ಕವರಲ್ಲಿ. ಸೊ ಅದು ಬಿಟ್ಟು ಇಲ್ಲಿ ಲೆಗ್ಗಿನ್ಸು ಒಂದು 5 ರಿಂದ 6 ಲೆಗ್ಗಿನ್ಸ್ ಇದೆ. ಒಂದು ಟಾಪ್ ಇದೆ. ಈ ಟಾಪು ಗೊತ್ತಿಲ್ಲದೆ ತೊಗೊಬಿಟ್ಟಿದೆ, ಬಟ್ ಆಗಲಿಲ್ಲ, ಇದು ನನಗೆ ಟೈಟ್ ಆಗಿಬಿಡ್ತು. ಹೊಸ ಟಾಪ್ ಇದು. ಸೊ ಇಲ್ಲೇ 2-3 ಪ್ಯಾಂಟ್ ಇದೆ. ಮತ್ತು ಇಲ್ಲಿ ಇವಾಗ ಒಂದು ತೆಗೆದು ನೋಡಿದೆ ನಾನು. ಸೊ ಅದು ಬಿಟ್ಟರೆ ಇನ್ನೂ ಆ ಕವರಲ್ಲಿ ಒಂದಷ್ಟು ಪ್ಯಾಂಟ್ಸು ಮತ್ತು ಇನ್ನರ್ ವೇರ್ಸ್ ಎಲ್ಲ ಆಗದೆ ಇರೋವಂಥವೆಲ್ಲ ಹೊಸದೇ ಇಟ್ಟಿದ್ದೀನಿ. ಸೊ ಇವಾಗ ಅದನ್ನು ಯಾರಿಗಾದ್ರೂ ಕೊಡೋಣ, ಅಟ್ಲೀಸ್ಟ್ ಯಾರಿಗಾದ್ರು ಯೂಸ್ ಆಗಲಿ ಅಂತ ಅಷ್ಟೇ. ಸೊ ಹೊಸದನ್ನ ಕೊಟ್ಟರೆ ಒಂಥರ ಖುಷಿನೂ ಆಗುತ್ತೆ ನನಗೂ. ಏನಿಲ್ಲ, ನಮ್ಗೆ ಯೂಸ್ ಆಗದೆ ಇರೋದು ಯಾರೊಬ್ರು ಕೊಟ್ಟಾಗ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ಸೊ ಇದು ಒಬ್ರಿಗೆ ಯೂಸ್ಫುಲ್ ಆಗಲಿ ಅಷ್ಟೇ, ನನಗಂತೂ ಆಗಲ್ಲ. ಸೊ ಆಗದೇ ಇರೋ ಬಟ್ಟೆಗಳನ್ನ ಹಾಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಮತ್ತು ಹೊಟ್ಟೆ ತುಂಬಿದ ಮೇಲೆ ಊಟ ಹಾಕಿದ್ರೆ ಯೂಸ್ ಇಲ್ಲ ಅಂತ ಹೇಳ್ತಾರಲ್ಲ, ಸೊ ಹೊಟ್ಟೆ ಹಸಿದವ್ರಿಗೆ ಮಾತ್ರ ಊಟ ಹಾಕ್ಬೇಕಂತೆ. ಸೊ ಆವಾಗಲೇ ಅದ್ರಿಗೆ ಒಂದು ಬೆಲೆ ಸಿಗೋದು, ಅನ್ನಕ್ಕೊಂದು ಬೆಲೆ ಸಿಗೋದು ಆವಾಗ. ಆ್ಯಕ್ಚುಲಿ ಗಾಯ ವಾಸಿಯಾಗಿತ್ತು, ಮತ್ತೆ ಏನೋ ಕೆಣಿಕೊಂಡಿದೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನನಗೂ. ಸೊ ಇವಾಗ ನೋಡ್ತಾ ಇರ್ಬೋದು ನೋಡಿ, ಗಾಯ ಏನಾಗಿದೆ ಗೊತ್ತಿಲ್ಲ, ಮತ್ತೆ ಇದಾಗಿದೆ. ಅಯ್ಯೋ ದೇವ್ರೆ, ಈ ಗಾಯ ವಾಸಿ ಮಾಡೋಕ್ಕೆ 1.5 ವರ್ಷ ಕಷ್ಟಪಟ್ಟಿದ್ದೀನಿ, ಬಟ್ ಮತ್ತೆ ಇದು ಏನಾಗಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಮತ್ತೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಿದೆ. ಏನು ಮಾಡೋದು ದೇವ್ರೆ ಅಂತ ಭಯ ಆಗ್ತಾಯಿದೆ ನನಗೆ. ನೆನೆಸ್ಕೊಳ್ಳೋಕ್ಕೆ ಭಯ ಆಗ್ತಿದೆ ಗಾಯನ. ಅಯ್ಯೋ ದೇವ್ರೆ, ಬೇಗ ವಾಸಿ ಮಾಡಪ್ಪ ರಾಘವೇಂದ್ರ ಅಂತ ಕೇಳ್ಕೋಬೇಕು ನಾನು ಇವಾಗ. ಅಷ್ಟು ಭಯ ಆಗ್ತಿದೆ, ಯಾಕಂದರೆ ಗಾಯ ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಮುಗೀತು, ನನ್ನ ಲೈಫೇ ಮುಗಿದಂಗೆ. ನನಗೆ ತುಂಬ ಭಯ ಗಾಯಗಳಂದರೆ, ಯಾಕಂದರೆ ನಮಗೆ ಸ್ವಾಧೀನ ಇಲ್ದಿರೋದಕ್ಕೆ ವಾಸಿ ಆಗೋಲ್ಲ ಗಾಯಗಳು. ಸಿಕ್ಕಾಪಟ್ಟೆ ಟಾರ್ಚರಪ್ಪ ಇವು. ನೋವಾದರೂ ಗೊತ್ತಾಗಲ್ಲ, ಏನು ಕಚ್ಚಿದ್ರೂ ಗೊತ್ತಾಗಲ್ಲ, ಹಿಂಗೆ ಪ್ರಾಬ್ಲಮ್ಗಳು. ಆಮೇಲೆ ಈ ಕಾಲು ಬೇರೆ ಸ್ಟ್ರೈಟ್ ಇರಲ್ಲ, ಮಲ್ಕೊಂಡು ಅಲ್ಲಿ ಒತ್ತಿ ಹಂಗೆ ಆಗ್ಬಿಟ್ಟಿದೆ. ಸೊ ಇವಾಗ ನೋಡಿ, ಕಾಲಿದೆಯಲ್ಲ, ಈ ಕಾಲು ಏನು ಮಾಡುತ್ತೆ, ಇಲ್ಲಿ ಒತ್ತುತ್ತೆ. ಸೊ ಇದು ಕಾಲು ಸ್ಟ್ರೈಟ್ ನಿಲ್ಲಲ್ಲ, ಹಿಂಗಂದ್ರೂ ಹಿಂಗೆ ಓಡೋಗ್ತೈತಲ್ಲ, ಅದು ಗಿನ್ ಮೇಲೆ ಒತ್ತಿ ಆ ಗಾಯ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಏನು ಮಾಡೋದಕ್ಕೆ ಗೊತ್ತಾಗ್ತಿಲ್ಲ, ಭಯ ಆಗ್ತಿದೆ ನನಗೆ. ಇವಾಗ ರೆಡಿ ಆಗಿದ್ದೀನಿ. ಸೊ ಹೊರಡಬೇಕು. ನೆಕ್ಸ್ಟು ಗೊತ್ತಾಗುತ್ತೆ ನಿಮಗೆ ಹೇಗೆ ಹೋಗ್ತೀನಿ ಕತೆ ಅಂತ. ಆಟದಲ್ಲಿ ಬರಬೇಕು, ಆಟದಲ್ಲಿ ಬರಬೇಕು. ಆಯಿತು ಬಾ, ನೀ ಅಂತ ಈ ಕಡೆ ಬಾ. ಇವಾಗ ಇಬ್ಬರು ರೆಡಿ ಆಗಿದ್ದೀವಿ. ನೆಕ್ಸ್ಟ್ ಏನು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನೋಡ್ತೀರಾ ನೀವು. ನೀವು ಬರಂಗಿರ ಬನ್ನಿ, ನೀವು ಬರಂಗಿರ ಬನ್ನಿ. ಇರು ಹಂಗೆ ಇರು, ಒಂದು ಫೋಟೋ ತಗೊಂಡು. ನೀವು ಬರಂಗಿದ್ರೆ ಹಿಂಗೆ ಹಿಡ್ಕೊಂಡಿದ್ದೀನಿ, ಫೋನ್ ಐತೆ. ಕಳ್ಳ ಬಾಯಿ ಫೋನ್ ಇಟ್ಕೊಂಬಿಟ್ಟವನೆ, ಅದಕ್ಕೆ ಆ ಕಡೆ ಇಟ್ಕೊಂಬಿಟ್ಟವನೆ ಕಳ್ಳ. ಹೆಂಗಿದೆ ನೋಡಿ. ಸೊ ಇವಾಗ ರೆಡಿ ಆಗಿದ್ದೀವಿ. ನೆಕ್ಸ್ಟ್ ಏನು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಟ್ಟಿಸಿದ್ದೀವಿ, ಆಟಕ್ಕೆ ಆನೆಲ್ಲ ಐತೆ. ಇಲ್ಲಿ ನೋಡಿ, ಏನೇನೋ ರಿಪೇರಿ ಮೈಂಡ್ ತೋರ್ಸಕ್ಕೆ ಯಾವ ಗೇರ್ ಐತೆ? ಫಸ್ಟ್ ಗೇರ್. ಇಲ್ಲಿ ನೋಡಿ, ಎಷ್ಟೊಂದು ಊಟ ತಂದಿದ್ದೀವಿ, ಎಲ್ಲರಿಗೂ ಕೊಡ್ಬೇಕೀಗ. ಸರಿ, ಇದು ನೀರು ಮತ್ತೆ ಬಾಳೆಹಣ್ಣು ಮತ್ತೆ ನೀರು, ಬಾಳೆಹಣ್ಣು, ಪಲಾವು ಮತ್ತೆ ಮೊಸರು ಬಜ್ಜಿ ತಗೊಂಡ್ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಒಂದಷ್ಟು. ಅಯ್ಯೋ, ಹಂಗೆ ಅಳ್ಳಾಡ್ಸ್ಬಾರ್ದು ವಿಡಿಯೋನ, ನಿಧಾನವಾಗಿ ತೋರ್ಸು. ಹಿಂದೆ ತೋರಿಸ್ತೀನಿ. ಇಲ್ಲಿ ನೋಡಿ, ಎಲ್ಲ ಪಲಾವು ಎಲ್ಲ ಸಮಾಧಾನ. ಎಷ್ಟು ಕೊಟ್ಟಾರಪ್ಪ. ಎಷ್ಟು ಪಲಾವು ತಂದ್ರಿ? ನೀರು ಒಂದು 2 ಕೇಸ್ ತಗೊಂಡಿದ್ದೀವಿ, ಬಾಳೆಹಣ್ಣು ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಇವಾಗ ಮೊಸರು ಬಜ್ಜಿ, ಪಲಾವು ಬಿಸಿ ಇನ್ನೂ ನೋಡಿ ಇವಾಗ ಎಲ್ಲ ಇದಾಗ್ತಿದೆ. ಸೊ ಒಂದಷ್ಟು ಇಲ್ಲೂ ಇಟ್ಕೊಂಡಿದ್ದೀವಿ ಐಟಮ್ಸ್ ಎಲ್ಲನೂ. ಸೊ ಇದು ಫಸ್ಟು ನನಗೆ 50K ಸಬ್ಸ್ಕ್ರೈಬರ್ ಆಗಿರೋದು. ನನಗೆ ಫಸ್ಟ್ ಟೈಮು 50K ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಯೂಟ್ಯೂಬಲ್ಲಿ ನಾನು ಇದನ್ನು ಮಾಡ್ತಾ ಇರೋಂಥದ್ದು. ನೀನೇನು ನಾಯಿ ಮರಿನ ಬಿಸ್ಕೆಟ್ ತಗೊಳಕ್ ನಿನಗೆ? ಆ್ಯಕ್ಚುಲಿ ಇವಾಗ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಡಿ ಮಾರ್ಟಲ್ಲಿ ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ಪರ್ಚೇಸ್ ಮಾಡೋದಿದೆ. ಸೊ
ಸೊ ಈ ಊಟದ ಜೊತೆಗೆ ಸ್ವಲ್ಪ ನಾಯಿಗಳಿಗೂ ಒಂದಿಷ್ಟು ಇದನ್ನ ಹಾಕಬೇಕು, ಬಿಸ್ಕೆಟ್ಸ್ ಹಾಕೋಣ ಅಂತ ಹೇಳಿ ಇದಾಗಿದ್ದೀನಿ ನಾನು. ಬಟ್ ಅಲ್ಲಿ ಹಳೆ ಮನೆ ಹತ್ರ ಹೋಗಬೇಕು, ಯಾಕಂದರೆ ಆ ನಾಯಿಗಳನ್ನ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಅವತ್ತಿಂದನೂ ನಾನು ಅದಕ್ಕೆ ಏನಾದ್ರು ಹಾಕೊಂಡು ಬಂದಿರೋವಂಥದ್ದು, ಸೊ ಮಿಸ್ ಮಾಡ್ಕೊಳಕ್ಕಾಗಲ್ಲ, ಅಲ್ಲಿಗೂ ಹೋಗಬೇಕು. ಬಟ್ ಇದೆಲ್ಲ ಮುಗ್ದಾದ್ಮೇಲೆ ಆ ಮನೆ ಹತ್ರ ಹೋಗ್ಬಿಟ್ಟು ಅದಕ್ಕೂ ಸ್ವಲ್ಪ ಬಿಸ್ಕೆಟ್ಸು ಏನಾದ್ರು ಹಾಕ್ಬಿಟ್ಟು ಬರಬೇಕು. ಆಮೇಲೆ ಅಯ್ಯೋ ಮಮ್ಮಿ ವಿಡಿಯೋ ಮಾಡ್ತಿದ್ದೀನಿ. ಈ ರೋಡ್ ಪಕ್ಕದ ರೋಡ್ ಬಂದ ನಾವು ಆ ರೋಡ್ ಬರ್ಬೇಕಾಯ್ತು. ಹೌದು, ಏನಾಗಲ್ಲ, ಈ ರೋಡಲ್ಲಿ ಬಂದ್ರೆ ಒಂದೇ. ಅಲ್ಲೂ ತೋರ್ಸೋದು ಸ್ವಲ್ಪ ನನ್ನೇ ಏನು ತೋರಿಸ್ತೀಯಾ? ಇಲ್ಲಿ ನೋಡಿ, ಇವಾಗ ನಾವು ಎಲ್ಲಪ್ಪ ಬರ್ತೀವಿ ಹೇಳ, ಇವಾಗ ಡಿ ಮಾರ್ಟ್ಗೆ ಹೋಗ್ತಿದ್ದೀವಿ. ಪೈಪ್ ಲೈನ್ ರೋಡ್ ಇದು. ಸಾರಿ ಪೈಪ್ ಲೈನ್ ಅಲ್ಲ ಇದು. ಇದು ಮ್ಯಾಕ್ಸ್ ಅಂದ್ರೆ ಕರೆಕ್ಟಾಗಿ ಐತೆ, ಸುಮ್ಮನೆ ನಿಂಗೆ ಗೊತ್ತಿಲ್ಲ, ರೋಡ್ಗಳ ಹೆಸರು ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ ನಿಮಗೆ. ಒಂದು ನಿಮಿಷ. ಊಟ ಅಂತ ಏನಾಗಿರ್ತಾನೆ. ನೋಡಿ ನೋಡಿ ಡಿಮಾರ್ಟ್ ಹೋಗಿ ಬಂದೇ ಬಿಟ್ವಿ. ಅವನು ಇಲ್ಲಿಂದ ವಾಪಸ್ ಇಲ್ಲಿಂದ ಹಿಂಗೆ ಹೋಗ್ಬೇಕು. ಇಲ್ಲಿಂದ ಹೋಗೋಣ ಬನ್ನಿ. ಬಿಸ್ಕೆಟ್ ಹುಡ್ಕ್ಬೇಕು, ನಾಯಿಗೆ ಬಿಸ್ಕೆಟ್ ಹಾಕ್ಬೇಕಲ್ಲ. ಬಿಸ್ಕೆಟ್ ಸೆಕ್ಷನ್ ಅಲ್ಲ ಇದು ಸೆಕ್ಷನ್ ಡಾರ್ಕ್ ಫಂಡ್ ಬಿಸ್ಕೆಟ್ ಸೆಕ್ಷನ್ ಇದೆ. ಓರಿಯೋ ಎಲ್ಲ ಇದೆ ನೋಡಿ. ತಗೊಂಡು ಅಷ್ಟು ಬಿಸ್ಕೆಟ್ ತಗೋಬೇಕು, ಯಾವ್ದಾರು ಒಂದು ಚೆನ್ನಾಗಿರುತ್ತೆ. ಚೀಸ್ ಬಿಡಪ್ಪ, ನಾಯಿಗೆ ಹಾಕ್ಬೇಕಲ್ಲ, ಯಾವ್ದು ಹಾಕೋಣ? ಇದೆಲ್ಲ ಚಾಕ್ಲೇಟ್ ಬಿಸ್ಕೆಟ್ಸ್. ಇದು ಬನ್ನಿ, ಇದ್ರಲ್ಲಿ ತಗೊಳ್ರಿ. ಇದು ನಾಯಿಗೆ ಹಾಕೋ ಬಿಸ್ಕೆಟ್. ನಾಯಿಗೆ ಬಿಸ್ಕೆಟ್ ತಗೊಬಂದ್ರೆ ಇದನ್ನ ತಂದ. ಏನಿದು ಬಿಸ್ಕೆಟ್ ಎಲ್ಲ ಇದು ಪೆಡಿಗ್ರಿನಾ? ಪೆಡಿಗ್ರಿ. 3 kg ಆಯ್ತಾ ಇದು? ಸರಿಯಾಗೈತೆ ವೆಯ್ಟು. ಸರಿ ಬಾ, ಹತ್ತು ಬೇಗ. ಏನು ಒಂದು ತಗೋತೀನಿ ಅಂತ 2 ತಗೊಂಡಿದ್ಯಾ? ಬೈ ಒನ್ ಗೆಟ್ ಒನ್ ಫ್ರೀ. ಓಹೋ, ತಗೊಳ್ರಿ. ಅದಕ್ಕೆ ನಿನಗೂ ಬೈ ಒನ್ ಗೆಟ್ ಒನ್ ಅಂತ ನೀನು ಎಲ್ಲರೂ ಸೇಲ್ ಮಾಡ್ಬಿಡ್ಬೇಕಾಗಿ ಸಖತ್ ಈಟೆ ಮಾಡಿಸಲ್ಲ ಅದಕ್ಕೆ. ನನ್ನ ಇನ್ನೊಂದು ಯಾರು ಸೇಲ್ ಮಾಡ್ತಾರೆ? ನನ್ನಂತದ್ದು ಇರೋದು ಯಾರು? ಓ, ನಿನ್ ಥರ ಇರೋ ನೀನು ಯಾರು ಇಲ್ಲ ಅಂತನಾ? ನಿನ್ನ ಜೊತೆ ಒಂದು ನಾಯಿ ಮರಿ ತಗೊಂಡು ಬಂದ್ಬಿಡ್ತೀನಿ. ಬೈ ಒನ್ ಗೆಟ್ ಒನ್ ಅಂತ ಯಾರಿಗಾರು ಸೇಲ್ ಮಾಡಿಬಿಡ್ತೀನಿ. ತಿಂತಿದ್ದೆ ಬಗ್ಗೆ ಸರಿ ಟೈಮ್ ಆಗಿದೆ. ಎತ್ಕೋ, ಬೈ ಒನ್ ಗೆಟ್ ಒನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ದುಡ್ಡು ತಗೊಂಡೆ. ಅದು ಪೆಡಿಗ್ರಿನೇ 649. 649 ಹಿಂಗೆ ಹೋಗ್ಬೇಕು, ಎಲ್ಲೂ ಜಾಗ ಇಲ್ಲ. ಹೊರಗಿಡ್ಕ ಕವರ್ ಇಲ್ಲ. ಹೊರಗಡೆ ಹೋಗ್ಬೋದಿದು. ಮಮ್ಮಿ ಕಬ್ಬಿನ ಜ್ಯೂಸ್ ಕುಡಿಯೋಣ. ಜ್ಯೂಸು ಇವಾಗ ಈ ಜ್ಯೂಸೆಲ್ಲ ಕುಡಿಯೋಕ್ಕೆ ಟೈಮ್ ಇಲ್ಲ. ಫಸ್ಟು ಇವಾಗ ತಂದಿರೋ ಊಟನೆಲ್ಲ ಎಲ್ರಿಗೂ ಕೊಟ್ಟು ಖಾಲಿ ಮಾಡಿದ್ಮೇಲೆ ಜ್ಯೂಸು ಗೀಸು ಕುಡ್ಕೊಂಡು ನಿಧಾನಕ್ಕೆ ಹೋಗೋಣ ಮನೆಗೆ. ನೋಡೋಣ, ಮುಟ್ಟಿದ್ರೆ ಸರಿಯಾಗಿ ಬೀಳ್ತೈತೆ. ತೀಟ ಕೈ ಆಟ ಆಡ್ಬಿಡ ಆಟೋದಲ್ಲಿ. ಅದಕ್ಕೆ ಅವ್ರು ಬೈಯೋದು ನಿನಗೆ. ಮುಟ್ಟಬೇಡ ಅಂತ ಹೇಳ್ತಲ್ವ ಅವರು? ಏನಾದ್ರು ಬ್ಯಾಕ್ ಸೈಡ್ ಫ್ರಂಟ್ ಹೋಗ್ಬಿಟ್ರೆ ಏನು ಮಾಡ್ತಾರೆ ಮೇಲೆ? ಹಾಂ, ಏನು ಚೀಟಿ ಮಾಡಿ ಅಂತ ಇದನ್ನ ಒಂದು ಬಿಟ್ರೆ ಅಲ್ಲಿ ಬಾಳೆಹಣ್ಣು ತಿನ್ನು. ಬಾಳೆಹಣ್ಣು ನಂಗೆ ಇಷ್ಟ ಇಲ್ಲ. ಮತ್ತೆ ಇನ್ನೇನು ತಿಂತ್ಯಾ? ತೀಟೆ ಮಾಡೋದು ಇಷ್ಟನಾ? ಹಾಂ ಹಾಂ ಹಾಂ, ಕೊಲೆ ತೀಟೆ ಮಾಡಕ್ಕೆ ಮಾತ್ರ.
ಮಾಡಬೇಡ ಪೂರ್ವಿ. ಹಿಡ್ಕೋ ಪೂರ್ವಿ, ಹಿಡ್ಕೋ ಹಿಡ್ಕೋ ಹಿಡ್ಕೋ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅನ್ನದ ಬೆಲೆ ಗೊತ್ತಾಗಲಿ ಅನ್ನೋದು ನನ್ನ ಪೂರ್ವಿಗೆ. ಆಮೇಲೆ ಹಸಿವೆ ಅನ್ನೋದು ಎಷ್ಟು ಕಷ್ಟ ಅನ್ನೋದು ಮಕ್ಕಳಿಗೆ ಗೊತ್ತಿರಲ್ಲ. ಎಷ್ಟೊಂದು ಊಟ ವೇಸ್ಟ್ ಮಾಡ್ತಾ ಇರ್ತವೆ. ಸೊ ನಮ್ಮನೇಲಿ ಸಿಕ್ಕಾಪಟ್ಟೆ ನಮ್ಮ ಪೂರ್ವಿ ಊಟ ವೇಸ್ಟ್ ಮಾಡ್ತಾನೆ. ಹಂಗಾಗಿ ಅವನು ಬರೋವರೆಗೂ ವೇಟ್ ಮಾಡಿ ಅವನನ್ನು ಕರ್ಕೊಂಡೋಗಿ ಅವನ ಕೈಯಲ್ಲೇ ಕೊಡಿಸಿರೋವಂಥದ್ದು ನಾನು. ಯಾಕಂದರೆ ಅವನಿಗೆ ಗೊತ್ತಾಗಬೇಕು ಎಲ್ಲನೂ ನೀಟಾಗಿ ಗೊತ್ತಾಗಬೇಕು. ಹಸಿವು ಅನ್ನೋದು ಯಾವ ಥರ ಇರುತ್ತೆ ಮತ್ತು ಊಟಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದು. ಊಟ ವೇಸ್ಟ್ ಮಾಡಬಾರ್ದು, ಯಾಕೆ ವೇಸ್ಟ್ ಮಾಡಬಾರ್ದು ಅನ್ನೋದು ಅವನಿಗೆ ಲೈವಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅವನಿಗೆ ಕರ್ಕೊಂಡೋಗಿ ಎಲ್ಲರ ಕೈಯಲ್ಲೂ ಅಂದರೆ ಎಲ್ಲರಿಗೂ ಕೊಡಿಸಿದ್ದು ಅವನ ಕೈಯಿಂದ ನಾನು. ಏ ಬೇಡ ಬೇಡ ಪರವಾಗಿಲ್ಲ ಸಾಕು. ಇಲ್ಲಿ ಕಬ್ಬಿನ ಜ್ಯೂಸ್ ಹತ್ರ ನಿಲ್ಲಿಸ್ತೋ. ಇಲ್ಲಿ 5 ರೂಪಾಯಿ 10 ರೂಪಾಯಿ ಈ ಥರ ಲೈನುಕ್ಕಿದೆ ಅಂಗಡಿಗಳು. ಆ್ಯಕ್ಚುಲಿ ಇಲ್ಲಿ ಫ್ರೆಶ್ಶು ಕಬ್ಗಳೆಲ್ಲ ಬರುತ್ತಂತೆ ಇದ್ರ ಕಡೆಯಿಂದ, ಮಂಡ್ಯ ಕಡೆಯಿಂದ. ಸೊ ಹಂಗಾಗಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟಿದ್ದು ಮತ್ತೆ ನಾವು. ಇಲ್ಲೊಬ್ರು ನೋಡುವಾಗ ನಿಜವಾಗ್ಲೂ ಒಂದು ಲೈಫಿಗೆ ಪಾಠ ಕಲಿಸೋವಂಥ ವ್ಯಕ್ತಿ ಅನ್ಕೋಬೋದು. ಆ್ಯಕ್ಚುಲಿ ಹುಟ್ಟಿದ್ದು ಬೆಳೆದಿದ್ದು ಅವ್ರ ಅಮ್ಮ ಬೇರೆ ಇಲ್ಲೇ ಇದ್ದು ತೀರೋಗಿರೋಂಥದ್ದು. ಅಲ್ಲೇ ಅವರು ಹುಟ್ಟಿದ ಒಂದು ಸ್ಥಾನನ ಮಾಡ್ಕೊಬಿಟ್ಟಿದ್ದಾರೆ. ಅವ್ರು ಕೂಡ ಕೆಲಸ ಮಾಡ್ತಾರೆ ನೋಡಿ ಅಲ್ಲೇ ಕೂತು. ಇಲ್ಲಿ ಒಂದು ಮಾತು ನೆನಪಾಯಿತು ನನಗೆ, ಇರೋರು ದೇವಸ್ಥಾನದ ಒಳಗಡೆ ಹೋಗಿ ಬೇಡ್ತಾರೆ, ಇಲ್ಲದೆ ಇರೋರು ಹೊರಗಡೆ ಬೇಡ್ತಾರೆ ಅಂತ ಒಂದು ಮಾತಿದೆ. ಸೊ ಹಂಗೆ ಮನುಷ್ಯ ಅನ್ನೋದು ಒಂದೊಂದು ಪರಿಸ್ಥಿತಿ ಅಷ್ಟೇ, ಬಟ್ ಎಲ್ಲರೂ ಬೇಡವರೇ ಆಗಿರ್ತಾರೆ. ಪೂರ್ವಿ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು ಹೀಗೆ ಬಂದಿದ್ದು? ನಿಮಗೆ ಗೊತ್ತಾಯ್ತು ಮೊನ್ನೆ ಅನ್ಕೊಂಡು. ಅಲ್ಲ ಇರ್ಲಿ, ನಿಮ್ಮ ಕೂಡ ಖುಷಿ ನೀವು ತುಂಬ ಪಡಿ. ಹಿಂದೆಯಿಂದ ನಿಮ್ಮ ಖುಷಿ ನೀವು ಪಡಿ, ನಮ್ಮ ಖುಷಿ ನಾವು ಸುಗುಣ ಅಂತ ಇವ್ರ ಹೆಸರು. ಆ್ಯಕ್ಚುಲಿ ನಿಜವಾಗ್ಲೂ ಇವ್ರನ್ನ ನಾನು ಡೈರೆಕ್ಟಾಗೆ ನೋಡಿಲ್ಲ. JP ನಗರ ಸ್ಟಾಲಲ್ಲಿ ನನ್ನ ಹತ್ರ ಬಂದು ಮಾತಾಡ್ಸೋವಾಗಲೇ ನಂಗೆ ಗೊತ್ತಾಗಿದ್ದು. ಯಾಕಂದರೆ ತುಂಬ ದಿನದಿಂದ ಕಾಂಟ್ಯಾಕ್ಟಲ್ಲಿದ್ದರು, ಬಟ್ ನೋಡಿರಲಿಲ್ಲ ನಾನು ಇವ್ರನ್ನ. ತಿನ್ನೋದ್ರಲ್ಲಿ ಬಿಸಿ ಇವಾಗ. ಬಟ್ ಅವಾಗ ಹೇಳಿದ್ರು ಒಂದು ಟೇಬಲ್ ಇದೆ ನಮ್ಮ ಮನೇಲಿ ಅಂತ. ಒಂದು ಟೇಬಲ್ ನಿಮ್ಗೆ ತೋರಿಸ್ತೀನಿ, ರೀಸೆಂಟಾಗಿ ಒಂದು ಟೇಬಲ್ ತಂದು ಕೊಟ್ಟರು ಒಬ್ಬರು ಅಂತ. ಅಲ್ಲಿಂದ ನನಗೆ ಕೊಟ್ಟು ಕಳಿಸಿದ್ರು ಅವ್ರ ಮನೆಯಿಂದ. ಒಂದು ಆಟೋದಲ್ಲಿ ಹಾಕ್ಕೊಂಡು ಬಂದು ಮನೇಲಿ ಇಟ್ಕೊಂಡಿರೋವಂಥದ್ದು. ಈಗ ತುಂಬ ಥ್ಯಾಂಕ್ಸ್ ಹೇಳಬೇಕು. ತುಂಬ ಮುದ್ದಾಗಿ ಮಾತಾಡಿಸಿ ಪ್ರೀತಿಯಿಂದ ನೋಡ್ತಾರೆ, ಅದೇ ಖುಷಿ, ಇನ್ನೇನಿಲ್ಲ. ಮನುಷ್ಯನಿಗೆ ಒಂದು ಪ್ರೀತಿಯಿಂದ ನೋಡಿ ಮಾತಾಡ್ಸೋದೇ ಇಂಪಾರ್ಟೆಂಟ್ ಆಗಿರ್ತೈತೆ. ನಾವು ಊಟ ಹಾಕ್ತೀವೋ, ನೀರು ಕೊಡ್ತೀವೋ, ಏನು ಕೊಡ್ತೀವೋ, ಒಟ್ಟಿನಲ್ಲಿ ಒಳ್ಳೆ ರೀತಿಲಿ ಮಾತಾಡಿಸ್ತೀವಲ್ಲ, ಅದೇ ಖುಷಿ ಅವ್ರಿಗೆ. ಇಷ್ಟೊತ್ತು ಪೂರಿಗೆ ನೀತಿ ಪಾಠ ಹೇಳ್ಕೊಂಡು ಬಂದರೆ ನೆಕ್ಸ್ಟ್ ಅಲ್ಲೂ ಹೋಗಿ ಹೆಂಗೆ ಮಾಡ್ತವನೆ, ಹೊಟ್ಟೆ ಸಿಗ್ತೈತೆ ಅಂತ. ಯಾಕಂದರೆ ಅವ್ನಿಗೆ ಮತ್ತೆ ಆ ಬಾಕ್ಸಲ್ಲಿ ನಾನು ಊಟ ಕೊಟ್ಟರೆ, ಮನೇಲಿ ಬೇರೆ ಒಂದು ಬಾಕ್ಸ್ನ ತಗೊಂಡು ಅರ್ಧ ತಿಂದ್ಬಿಟ್ಟು ಅರ್ಧ ಇಟ್ಟವನೇ. ಅನ್ನ ತುಂಬ ವೇಸ್ಟ್ ಮಾಡ್ತಾನೆ. ಅದಕ್ಕೋಸ್ಕರ ಏನು ಮಾಡಿದೆ, ಇವತ್ತು ಇಡೀ ಇದನ್ನು ತೋರಿಸಿ ಅವನಿಗೆ ಅದನ್ನೆಲ್ಲ ಅರ್ಥೈಸ್ಕೊಂಡು ಬರೋಣ ಅಂತ ಕರ್ಕೊಂಡೋದ್ರೆ ನನಗೆ ಆಟ ಆಡಿಸ್ತವನಲ್ಲಿ ಹೋಗ್ಬಿಟ್ಟು. ಅದಕ್ಕೆ ಮನೇಲಿ ಇಟ್ಟು ಬರೀಜಲ್ಲ ಪಲಾವು ತಿನ್ನಿವಂತೆ ಅಂತ ಹೇಳ್ಬಿಟ್ಟು ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದೆ ಮನೆಗೆ. ಆಮೇಲೆ ಊಟದ ಬೆಲೆ ಗೊತ್ತಾಗಬೇಕು ಮಕ್ಳಿಗೆ ಅಂತಲೇ ಅಲ್ಲೆಲ್ಲ ಮಾತಾಡ್ಸಿದ್ದು ಅವ್ರ ಕೈಲಿಲ್ಲ. ಆ್ಯಕ್ಚುಲಿ ನಾನು ಎಲ್ಲೊಂದಲ್ಲೇ ಊಟನ ಕೊಟ್ಟು ಖಾಲಿ ಮಾಡ್ಕೊಂಡು ಬರಲಿಲ್ಲ. ಅವಶ್ಯಕತೆ ಇದ್ದವ್ರಿಗೆ ಹುಡುಕಿ ಹೋಗಿ ಒಬ್ಬೊಬ್ಬರನ್ನೇ ನಾವು ಕೊಟ್ಟು ಬಂದಿದ್ದು. ಸೊ ಅದಕ್ಕೆ ಖುಷಿ ಆಯಿತು ನನಗೆ. ಯಾಕಂದರೆ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಮಾತ್ರ ಟೈಮ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಹುಡುಕಿ ಕೊಟ್ಟಿದ್ದು. ನಿಜವಾಗ್ಲೂ ತುಂಬ ಖುಷಿ ಆಯಿತಪ್ಪ ನನಗೆ ಅವತ್ತು.
ಒಂದ್ ಊಟ ವೇಸ್ಟ್ ಮಾಡಕ್ ಬಿಡಲ್ಲ ಇವತ್ತು ನಿಮ್ಗೆ. ಮಮ್ಮಿ ಯಪ್ಪ ಊಟದ ಬೆಲೆ ನಿಂಗೆ ಅರ್ಥ ಆಗಲ್ಲ. ಇಷ್ಟು ತಿಂತೀಯ ಅಷ್ಟು ಬಿಸಾಕ್ತೀಯ. ನಿನಗೆ ಊಟದ ಬೆಲೆ ಗೊತ್ತಿಲ್ಲ. ಅಟ್ಲೀಸ್ಟ್ ಯಾರಿಗಾರ ಕೊಟ್ರೆ ನೋಡಿ, ಇಂಥವ್ರು ಕೊಟ್ರೆ ಊಟ ಯೂಸ್ ಆಗುತ್ತೆ. ಅಮ್ಮ ಊಟ ಕೊಟ್ರೆ ಇಸ್ಕೊಂತೀರಾ? ನೀರು ಕೊಡು ಹಂಗೆ. ನೀರು ಬಾಟ್ಲಿ ಕೊಡ ಒಂದು. ನೀರು ಕೊಡು ಫಸ್ಟ್. ಹಿಡ್ಕೊ ಇದನ್ನ. ಅದು ಹಿಡ್ಕೊ ಇಟ್ಕೊ. ಹಂಗಿಲ್ಲ, ನಾವು ಕಷ್ಟ ಸುಖದಲ್ಲಿ ಬಾಳಿರೋರು, ಪೇಪರ್ ಹಾಕಿ ನಾವು ಜೀವನ ಮಾಡಿರೋರು. ಇವತ್ತು ಯಾರು ಅನ್ನ ಕೊಟ್ರು ನಾವು ಬೇಡ ಅನ್ನಲ್ಲ. ನನ್ನ ಮಗನ್ಗೆ ಒಂಚೂರು ಹೇಳ್ತೀರಾ? ನನ್ನ ಮಗನ ಕಳಿಸ್ತೀನಲ್ಲ ಒಂದು ಸ್ವಲ್ಪ ಹೇಳಿ. ಈ ನನ್ನ ಮಗ ಸಖತ್ ಊಟ ವೇಸ್ಟ್ ಮಾಡ್ತಾನೆ. ಊರಿಗೆ ಇಲ್ಲಿಂದ ಏನು ಇದಿಲ್ಲ, ಓಡಾಡಕ್ಕೆ ಸ್ವಾಧೀನ ಇಲ್ಲ ನನಗೆ. ಕಾಲು ಆಕ್ಸಿಡೆಂಟ್ ಆಗಿ ಅದಕ್ಕೆ ಆಟೋದಲ್ಲಿ ಕೂತಿರೋದು ಇವರು. ನಂಗೆ ಕೆಳಗಡೆ ಇಳಿಯಕ್ಕಾಗಲ್ಲ. ವೀಲ್ ಚೇರಲ್ಲೇ ಓಡಾಡ್ಬೇಕು ಇವರು. ನಮಗೂ ಆಪರೇಷನ್ ಆಗಿ ರಾಡ್ ಹಾಕೋರು. ಹಾಂ 14 ವಯಸ್ಸಿನಲ್ಲಿ ಆಗಿರೋದು ರಾಡ್ ಹಾಕೋರು. ನನಗೆ ಬೆನ್ಮೂಳೆ ಮುರಿದು ಸ್ವಾಧೀನ ಇಲ್ಲ. ಕೂತಿರೋದು ಗೊತ್ತಾಗಲ್ಲ ನನಗೆ ಕೂತಿದ್ದೀನಿ ಅಂತ. ವೀಲ್ ಚೇರಲ್ಲೇ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಇದೆ. ನಂದು ಯೂಟ್ಯೂಬ್ ಚಾನಲ್ ಇದೆ. ಇವತ್ತು ನನಗೆ 50,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಅದಕ್ಕೆ ಊಟ ಕೊಡ್ತಾ ಇದ್ದೀನಿ ಎಲ್ಲ ಕಡೆ. ಥ್ಯಾಂಕ್ ಯು. ನನ್ನ ಮಗನಿಗೆ ಒಂದು ಸ್ವಲ್ಪ ಅನ್ನದ ಬಗ್ಗೆ ಹೇಳಿ. ನನಗೆ ಒಂದೆರಡು ಮಾತು ಹೇಳಿ ಕಳಿಸ್ತೀನಿ ಕೆಳಗಡೆಗೆ. ಊಟ ಸಕ್ಕತ್ ವೇಸ್ಟ್ ಮಾಡ್ತಾನೆ ಅವನು. ಸ್ವಲ್ಪ ನೋಡಿ ಕದ್ದು ಮುಚ್ಚಿ ಓಡಾಕ್ತಾವ್ ನೋಡಿ. ಬುದ್ಧಿ ಹೇಳಿ ಸ್ವಲ್ಪ. ಬೈಲಿ ಹೋಗ್ ಬರೋ. ಅಯ್ಯೋ ನನ್ನನ್ನು ಹೋಗ್ತಾವನೆ. ಬೈಲಿ ಕೆಳಗಡೆ ಹೇಳಿ. ಒಂದೆರಡು ಮಾತು ಇಳಿ. ಒಂದೆರಡು ಮಾತು ಇಳಿ. ಆಯ್ತು, ನಿಧಾನಕ್ಕೆ ಹೋಗು. ನಿಧಾನಕ್ಕೆ ಇಳಿ. ಹೋಗಿ ಅವರು ಹೇಳ್ತಾರೆ. ಒಂದೆರಡು ಮಾತು ಕೇಳ್ಕೊಂಡ್ ಬಾ. ಬೇರೆ ಏನು ಹೇಳ್ಬೇಡಿ. ಊಟದ ಬಗ್ಗೆ ಹೇಳಿ ಅವನಿಗಷ್ಟೇ. ಊಟದ ಬಗ್ಗೆ ಹೇಳಿ. ನಮ್ಗೆ 14 ವಯಸ್ಸು. ಅವಾಗ ರೋಡ್ ಮೇಲೆ ಪೇಪರ್ ಆಯ್ತಾ ಇತ್ತು. ಇವಾಗನು ಅದೇ ಕೆಲಸ. ಅವಾಗ ತಿನ್ನಕ್ ಅನ್ನ ಇಲ್ಲ ನಮ್ಗೆ. ಇವಾಗ ದುಡ್ದು ತಿನ್ನಕ್ ಅನ್ನ ಐತೆ, ತಿನ್ನಕ್ಕಾಗಿಲ್ಲ. ತಿನ್ನಕ್ಕೆ ಏಜ್ ಮೀರೋಯ್ತಲ್ಲ. ಇವಾಗ ಅದೇ ಹೇಳ್ತಾ ಇದೀನಿ. ಅನ್ನ ಮಾತ್ರ ಯಾರೇ ತಂದ್ಕೊಟ್ರು ನಾವು ಬೇಡ ಅನ್ನಲ್ಲ. ಯಾವತ್ತೂ ತಂದ್ಕೊಟ್ರು ಅನ್ನ ವೇಸ್ಟ್ ಮಾಡ್ಬಾರ್ದು. ರಾತ್ರಿ ಹೊತ್ತು ಹೋಗ್ತೀವಿ. ನಾನು ಇಷ್ಟು ಉದ್ದ ಇರೋವಾಗ ನಮ್ಗೂ ಅವಾಗ ಬರ್ತಾನೆ ಇರ್ತಾ ಇತ್ತು. ಓಡಾಡುತ್ತಿದ್ದೆ ಅವಾಗ. ಇವಾಗ ಇವನು 3 ವರ್ಷ ಚಿಕ್ಕವನಿದ್ದಾಗ ನಮ್ಗೆ ಆಕ್ಸಿಡೆಂಟ್ ಆಗಿದ್ದು. ಅವಾಗಿನ ಓಡಾಡಕ್ಕಾಗಲ್ಲ ನನಗೆ. ಸ್ವಲ್ಪ ಅನ್ನದ ಬಗ್ಗೆ ಹೇಳಿ. ಜಾಸ್ತಿ ಊಟ ವೇಸ್ಟ್ ಮಾಡ್ತಾನೆ ಅಂದ್ರೆ ಊಟ ವೇಸ್ಟ್ ಮಾಡ್ತಾನೆ. ಇವಾಗ ಒಂದು ಬಾಕ್ಸ್ ಎತ್ಕೊಳಕ್ ಹೋಗಿದ್ದಾನೆ. ಬಾಕ್ಸಲ್ಲಿ ಸ್ವಲ್ಪನೇ ತಿನ್ನೋದು ಬಿಸಾಕ್ತಾನೆ. ಅದಕ್ಕೆ ಒಬ್ರು ಊಟ ಅದು ಅಂತ ಹೇಳ್ಬಿಟ್ಟು ತಿನ್ಸಿಸಿಲ್ಲ ನನಗೆ. ಎತ್ಕೊಂಬಂದಿದ್ದೀನಿ ನಂಗೆ ವಾಪಸ್ಸು. ಹಾಂ ನೋಡು ಕಷ್ಟ ಹೆಂಗ್ ಪಡ್ತಾರೆ ಅಂತ ಒಂಚೂರು ತಿಳ್ಕೊ. ನನಗೆ 65 ವಯಸ್ಸು. ಇವತ್ತು 65 ವಯಸ್ಸು. ನಾನು ದುಡಿಬೇಕಂತ ಏನು ಹಣೆ ಬರೋದು. ದುಡಿಬೇಕು, ಇನ್ನ ದುಡಿಬೇಕು. ದುಡ್ಡು ಹೆಂಗ್ ಬರುತ್ತೆ? ನನಗೆ ಹೇಳ್ತಾನೆ, ಮಮ್ಮಿ ನೀನೇ ತಂದ್ಬಿಟ್ಟೆ ಬಿಡು ಅಂತ. ನಾನೇನೋ ಬುದ್ಧಿ ಕಲ್ತಿರೋದಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದಕ್ಕೆ ನನಗೆ ಹೆಂಗೋ ಒಂಚೂರು ಬರುತ್ತೆ. ಅದೇ ನಾನು ದುಡಿಬೇಕು ಅಂದ್ರೆ ರೋಡ್ ಮೇಲೆ ಹೋಗಕ್ಕಾಗುತ್ತಾ ನಂಗೆ? ನಂಗೆ ನಡಿಯಕ್ಕೆ ಆಗಲ್ಲ. ಅಮ್ಮ ನಿನ್ನ ಇನ್ನ ಮೇಲ್ಕ್ ಹೋಯ್ತಿಯಮ್ಮ, ಕೆಳಗಡೆ ಇಳಿಯಲ್ಲ. ನೀವು ಯಾವತ್ತು ಬಂದ್ರೆ ಅನ್ನ ಕೊಟ್ರು ನಾವು ಬೇಡ ಅನ್ನಲ್ಲ. ಬರ್ತೀನಿ, ಇನ್ನೊಂದ್ಸರಿ ಬರ್ತೀನಿ. ನನ್ಗೆ ಇನ್ನೂ ಚಾನಲ್ ಚೆನ್ನಾಗ್ ಆಗ್ಬೇಕು. ಆಮೇಲೆ ಬರ್ತೀನಿ. ನನ್ನ ಮಗನ್ ಬರ್ತಡೇ ಟೈಮಲ್ಲಿ ಬರ್ತೀನಿ ಇನ್ನೊಂದ್ಸರಿ. ಇದೇ ರೋಡಲ್ಲಿ ಬರ್ತೀನಿ ನಾನು. ಮಾರ್ಚ್ 24. ಮಾರ್ಚ್ 24 24ನೇ ತಾರೀಕು ಐತೆ ಅವ್ನು ಬರ್ತಡೇ. ಅವಾಗ ಬರ್ತೀನಿ ನಾನು ಈ ಕಡೆ. ಹಾಂ ಸರಿ. ಮಗ ಒಬ್ಬ ಮಗ. ನಾನು ಇಬ್ಬರೇ ಇರೋದು ಮನೇಲಿ. ಇಲ್ಲ, ಅವರು ನೋಡ್ಕೊಳ್ಳಲ್ಲ ಆಕ್ಸಿಡೆಂಟ್ ಆದ್ಮೇಲೆ. ದೇವ್ರವನೇ ನಿನಗೆ ಎಲ್ಲಿ ಬೇಕಾದ್ರೂ ಒಂದು ಅನ್ನ ಕೊಡ್ತಾನೆ. ಹೋಗೋ, ನಿನ್ಗೆ ಓದಿದ್ಯಾ, ಟ್ಯಾಲೆಂಟ್ ಇದೆಯಾ, ನೀನು ಅದೇ ಅವರೇ ಹೇಳಿದ್ದು ಒಂದು ಮಾತು. ಅನ್ನ ಸಿಗಲ್ಲ, ಎಲ್ಲೂ ಸಿಗಲ್ಲ ಅನ್ನ ಅಂತ. ನಾನು ಬಿಟ್ಟರೆ ಅನ್ನ ಸಿಗಲ್ಲ ಅಂತ. ಬಟ್ ಏನೋ ಗೊತ್ತಿಲ್ಲ, ದೇವ್ರು ಇವತ್ತು ದುಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ. ದುಡಿತೀನಿ. ಮಣ್ಣಲ್ಲಿ ಜುವೆಲರಿ ಎಲ್ಲ ಮಾಡ್ತೀನಿ ನಾನು. ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಐತೆ ನಂದು. ಅದೇ ನಾನು ಹೇಳ್ತಾ ಇಲ್ವಾ, ಇನ್ನ ನೀನ್ ಮುಂದುವರಿತೀಯ. ನೀನು ಕೆಳಗಡೆ ಅವ್ರಿಗಂತ ಕೆಳಗಡೆ ಹೋಗಲ್ಲ. ಅವ್ರು ನಿನ್ಗಂತ ಕೆಳಗಡೆ. ನಾಳೆ ದಿವಸ ನಿನ್ನ ಬಂದು ನಿನ್ ಕಾಲು ಹಿಡಿತಾರೆ ಅವರು. ಹೇಳಿ ಆಡ್ತಾರ ನೋಡು. ಅದು ನನಗೆ ಕಾಲು ಸ್ವಾಧೀನ ಇಲ್ಲ ಅಂದ್ರೆ ನೋಡಿ, ಹಿಂಗಂದ್ರೆ ಹಂಗೆ ಬಿದ್ದೋಗುತ್ತೆ ಕಾಲು. ಹೋಗಲ್ಲ, ಮುಂದಕ್ಕೆ ಹೋಗಲ್ಲ ನೋಡಿ, ನೇತಾಡುತ್ತೆ. ಕಾಲು ಪರಿಸ್ಥಿತಿ ಹಂಗಿದೆ ನಂದು. ಕೈಯಿಂದ ಎತ್ಕೋಬೇಕು ನಾನು. ದೇವ್ರ
ನಿನ್ಗೆ ಯಾವತ್ತೂ ನೀನ್ ಚೆನ್ನಾಗಿರ್ತೀಯ. ಯಾರು ಇಲ್ಲ, ನಾನೇ ನೋಡ್ಕೊಳ್ಳೋದು, ನನ್ನ ಮಗನೂ ನೋಡ್ಕೊತೀನಿ ಜೊತೆಗೆ. ಪಾತ್ರೆಗೆ ಒಬ್ರು ಸ್ವಲ್ಪ ಬರ್ತಾವ್ರು ಇವಾಗ ಕೆಲ್ಸಕ್ಕೆ. ಓಕೆ, ಪಾತ್ರೆ ಎಲ್ಲ ತೊಳ್ಕೊಡ್ತಾರೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೇಕು, ಸ್ಕೂಲಿಗೆ ಕಳಿಸ್ಬೇಕು ಇವನ್ನ. ಅಡುಗೆ ಊಟ ಎಲ್ಲ ನಂದೆ, ನಾನೇ ಅಡುಗೆ ಮಾಡೋದು. ವೀಲ್ ಚೇರಲ್ಲೇ ಮನೇಲೆಲ್ಲ ಮಾಡ್ಕೊತೀನಿ. ಇಲ್ಲ, ಅಮ್ಮ ತೀರೋದ್ರು ಮದುವೆ ಮುಂಚೆ. ಅಪ್ಪ ಇದ್ದಾರೆ, ಅವ್ರೇನು ಅಷ್ಟು ನೋಡಲ್ಲ, ವಯಸ್ಸಾಗಿದೆ ಅವ್ರಿಗೂ. ಹಂಗಾಗಿ ಒಬ್ಬಳೇ ಇದ್ದೀನಿ. ಹೋಗಪ್ಪ, ದೇವ್ರಿದ್ದಾನೆ ನಿನ್ಗೆ. ಯಾವ ಕಡೆ ಆದ್ರೂ ಒಂದ್ ಮೂಲೆ ಬಂದೇ ಬರ್ತೈತೆ. ನೀನ್ ಅದೆಲ್ಲ ಬೇಡ ಮಾಡ್ಕೊಬೇಡ. ಒಂದ್ ಕೆಲ್ಸ ಮಾಡ್ತೀಯ ಅಂದ್ರೆ ಧೈರ್ಯವಾಗಿ ಕೆಲಸ ಮಾಡು. ಹೌದು, ಬೇಕಾದ್ರೆ ಕೂಡ ನೀನ್ ಮುಂದುವರಿತೀವಿ. ಯಾವಾಗ ಬಂದು ಈ ಚಾನೆಲ್ ಕರಿತೀಯ ಅವತ್ತು ನಾನು ಮಾತಾಡ್ತೀನಿ. ಬಂದು ಕಷ್ಟ ಮಾತಾ ಕೇಳ್ರಿ ಹೇಳ್ತಾರೆ. ಸರಿ ಅಮ್ಮ. ಯಾವ್ದು ಬೇಕೋ ನಾನು ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್. ನನ್ನ ಯೂಟ್ಯೂಬ್ ಚಾನಲ್ ನೋಡೋದಿದ್ರೆ ಸವಿತಾ ಸವಿ ಅಂತ ಸರ್ಚ್ ಮಾಡಿ. ನನ್ನ ಚಾನಲ್ ನಿಮ್ಗೆ ಸಿಗುತ್ತೆ. ಒಂದು ಸರ್ಚ್ ಮಾಡ್ಕೊಡ್ತೀನಿ, ಕೊಡಿ. ಯೂಟ್ಯೂಬ್ ಓಪನ್ ಮಾಡಿಕೊಡಿ. ಪರವಾಗಿಲ್ಲ, ನಾನು ಒಂದು ಚಾನಲ್ ತೋರಿಸ್ಬಿಟ್ರೆ ನೀವು ಎಲ್ಲರೂ ನೋಡ್ಬೋದಲ್ಲ. ಒಂದು ಸಬ್ಸ್ಕ್ರೈಬ್ ನನಗೆ ಏನೇನಿಲ್ಲ. ನಮ್ಗೆ ಅದು ಬರಲ್ಲ, ಬೇರೆ ಲೈಕ್ ಬೇಕಾದ್ರೆ ಹಾಕ್ತೀವಿ. ಎಲ್ಲ ತೋರಿಸ್ತಾರೆ. ಇಲ್ಲೇ ಇದೆ ನೋಡಿ ನನ್ನ ಚಾನಲು. ಹಾಲಂತ ನೋಟಿಫಿಕೇಶನ್ ಕೊಟ್ಟಿದ್ದೀನಿ. ಇದು ನನ್ನ ಚಾನಲ್. ಸೊ ನಿಮ್ಗೆ ಓಪನ್ ಮಾಡಿದ್ರೆ ಇಡೀ ಸ್ಟೋರಿ ಎಲ್ಲ ಸಿಗುತ್ತೆ ಅಲ್ಲೇನು ನೋಡಿ. ಇನ್ನೂ ಒಂದಷ್ಟು ಜನಕ್ಕೆ ಹೇಳಿ ಸಬ್ಸ್ಕ್ರೈಬ್ ಮಾಡಲಿ ಎಲ್ರೂ. ಓಕೆ, ಥ್ಯಾಂಕ್ ಯು. ಬಾಯ್. ನೋಡು, ಇವ್ರು 9, ಹಾಂ, ಇವ್ರು 7, ಹಾಂ, ಇವ್ರು 5. ಹಾಂ, ನೋಡ, ಅವನು ಏನೋ ಇಂಗ್ಲಿಷ್ ಮೀಡಿಯಂ ಹಾಕವ್ರೆ. ಹಾಂ. ನಮ್ ತಂಗಿ ಮಕ್ಳೆ. ಏನಿಲ್ಲ ನೋಡಿ, ಇಂಗ್ಲಿಷ್ ಮೀಡಿಯಂ ಅಲ್ಲಾದ್ರೂ ಓದಿಸಿ, ಕನ್ನಡ ಮೀಡಿಯಂ ಅಲ್ಲಾದ್ರೂ ಓದಿಸಿ. ಅದ್ರ ಮೌಲ್ಯ ಗೊತ್ತಿರಬೇಕು, ಅದ್ರ ವ್ಯಾಲ್ಯೂ ಗೊತ್ತಿರಬೇಕು ಮಕ್ಳಿಗೆ. ಇಲ್ಲ ಊಟದ ವ್ಯಾಲ್ಯೂ ಸ್ವಲ್ಪ ದಿನ ಇಲ್ಲ, ಸ್ವಲ್ಪ ದೊಡ್ಡಲ್ಲಾದ್ರೆ ಗೌರ್ಮೆಂಟ್ ಅಲ್ಲ, ಒಬ್ರಿಗೆ ಮರ್ಯಾದೆ ಕೊಡೋದು ಕಲ್ತಿರ್ಬೇಕು, ಊಟದ ಇದು ಗೊತ್ತಿರ್ಬೇಕು, ವೇಸ್ಟ್ ಮಾಡಬಾರ್ದು. ಈ ತರ ಇರ್ಬೇಕು. ಮಕ್ಳಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದ್ರ ಬಡತನ ಕಷ್ಟ ತೋರ್ಸ್ಬೇಕು. ಅವಕ್ಕೆಲ್ಲ ಕಷ್ಟ ತೋರ್ಸಲ್ಲ ನಾವೆಲ್ಲ. ಒಂದೊಂದು ಮಕ್ಳು ಅನ್ಕೊಂಡು ನಾವೆಲ್ಲ ಬೆಳೆದ್ವಲ್ಲ ಕಷ್ಟದಲ್ಲಿ, ಹಂಗ್ ಬೆಳಿಬಾರ್ದು ಅಂತ ನೋಡಕ್ ಹೋಗ್ತೀವಿ. ಅವುಗಳು ಏನೇನೋ ಆಗ್ಬಿಡ್ತವೆ. ಎಲ್ಲ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಸರಿ, ಎಲ್ಲ ಬೆಳಗ್ಗೆಯಿಂದ ದುಡಿತಾರೆ. ಇವಾಗ ಎಣ್ಣೆ ಹೊಡಿಯಕ್ ಹೋಗವ್ರೆ. ನೀವು ಓದಿ ಹಿಂಗ್ ಹೋದ್ರೆ ಸರಿ, ಓಕೆ. ನನ್ನ ಚಾನಲ್ನ ಎಲ್ರಿಗೂ ಒಂದು ಸ್ವಲ್ಪ ವಾಟ್ಸಪ್ ಇದು ಮಾಡಿ, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿ. 50,000 ಕಂಪ್ಲೀಟ್ ಆಗಿದೆ. ಹಂಗಾಗಿ ನಾನು ಇವಾಗ ಕೊಡ್ತಾ ಇರೋದು. ಹಾಂ, ಓಕೆ. ಯಾವಾಗ ಬೇಕಾದ್ರೂ ಬರ್ಬೋದು. ಹಾಂ, ಸರಿ ಅಮ್ಮ. ಬೇಕಾಗಿದೆ ಬಂದ ಹೇಳಪ್ಪ ಅಷ್ಟೇ. ಸರಿ ಅಮ್ಮ. ಜಾಸ್ತಿ ಕುಡಿಬಾರ್ದು. ಅವ್ರಿಗೆ ಅದೇ ಅದೇನ ತಿನ್ಕೊಂತಾರೆ. ಅದೇನು ಇಷ್ಟಪ್ಪ ಪಾಕಿಟ್ ಅಂತ ಅದು ಅಲ್ಲ, ಕುಡಿದ್ರು ಅದ್ರ ತಕ್ಕನ ಊಟ ಮಾಡಬೇಕು. ಇಲ್ಲಾಂದ್ರೆ ಅವ್ರು ಬದುಕಲ್ಲ ಜಾಸ್ತಿ ದಿನ. ನಾವು ಹಿಂಗೆ ಯಾರೋ ಕೊಟ್ರೆ ಅವ್ರಿಗೂ ಕೊಡ್ತೀವಿ. ಸರಿ ಅಮ್ಮ. ಓಕೆ, ಬಾಯ್. ಊಟದ ಬೆಲೆ ಗೊತ್ತೇನಾ? ಹೆಂಗ್ ಹೇಳಿದ್ರು ಅವರು? ಹೆಂಗ್ ಹೇಳಿದ್ರು ಹೇಳು? ನೀನು ಊಟ ವೇಸ್ಟ್ ಮಾಡೋದು, ಊಟನ ಅವ್ರು ಒಂದು ಹೊತ್ತಿನ ಊಟ ಮಾಡ್ತಾರೆ. ಅವ್ರು ಹೆಂಗ್ ಹೇಳಿದ್ರು? ಎಷ್ಟು ಕಷ್ಟಪಟ್ಟು ನಮ್ಮ ಕೈ ಕಾಲ ಎಲ್ಲ ಹಿಂಗಾಗಿದಾವ್ ನೋಡು ಅಂತ ಅಂದ್ರು. ಅದೆಲ್ಲ ಅರ್ಥ ಆಗಲ್ಲ ನಿನ್ಗೆ, ಕತ್ತೆ ಮರಿ. ನೋಡಿಲ್ಲ, ದೊಡ್ಡ ಮಾರ್ಕೆಟ್ ಇದು. ಅಮ್ಮ, ಈರುಳ್ಳಿ ಎಲ್ಲ ಎಷ್ಟೊಂದೈತೆ. ಏನೋ ತಗೋದಾಗಿತ್ತಲ್ಲ. ಬಂದ್ಬಿಡು ಎತ್ಕೊಳಕೈತೆ ಈಗ. ಯಾಕಪ್ಪ? ಸಾಕಾಗಲ್ಲ. ಅಲ್ಲ, ನೀ ಲಗೇಜ್ ಏನು ಓದ್ಕೊಂಡಿದ್ಜ? ನಿನ್ನೆ ಲಗೇಜ್ ಥರ ಓದ್ಕೊಂಡೋಗ್ತಿದ್ವಿ ನಾವು. ಲಗೇಜ್ ಎತ್ಕೊಂಡು ಹೋಗ್ಬಾರ್ದು. ಮನೆಗೇನೋ ತರಕಾರಿ ಬೇಡವಾ, ಸೊಪ್ಪು ಬೇಡವಾ? ಯಾವಾಗ ಈ ಏರಿಯಾಗೆ ಬಂದಿದ್ದೀನಿ ಅನಿಸ್ತಾಯ್ತಲ್ಲ. ಮಲ್ಲೇಶ್ವರಮ್ಮ ಇದು. ಮಶ್ರೂಮಾ? ಹಾಂ, ಮಶ್ರೂಮೇ ಅದು. ಎಲ್ಲ ಯಾವ ಥರ ಐತೆ ನೋಡೋಣ ಒಂದ್ಸಲ. ಅವ್ರು ಯಾರೋ ಹೋಗ್ತೀವಿ ಈಗ ಮಾತಾಡ. ಡಿಫ್ರೆಂಟ್ ಮಶ್ರೂಮ್ ಅನ್ಸುತ್ತೆ. ಕೆಳಗಿಲ್ಲ, ಏನಿಲ್ಲ. ಇಳಿಯೋಕ್ಕಾಗಲ್ಲ. ಇದ್ಕು ಬೇಳೆ ಕೊಡಿ. ಇದ್ಕು ಬೇಳೆ ಎಷ್ಟದು? 4 kg 120ನಾ? ಕೊಡಿ.
ಊಟ ಎಲ್ಲನೂ ಖಾಲಿ ಆಯ್ತು ಇವಾಗ ಸದ್ಯಕ್ಕೆ. ಇನ್ನು ಒಂದೇ ಒಂದು ಬಾಕ್ಸ್ ಇದೆ ಲಾಸ್ಟು. ಸೊ ಇವಾಗ ಕೊಟ್ಬಿಟ್ಟು ಅವನು ಮನೆಗೆ ಗೋಯಿಂಗು. ನನಗೆ ಹೊಟ್ಟೆ ಹಸಿತಾ ಇದೆ. ಒಂದು ಅಜ್ಜಿ ನಾನು ಫಸ್ಟಲ್ಲಿ ಕೊಟ್ಟಾಗೂ ಒಂದು ಅಜ್ಜಿ ಕೊಟ್ಟಿದ್ದೇನೆ, ಮತ್ತು ಲಾಸ್ಟಲ್ಲಿ ಕೊಟ್ಟಾಗೂ ಒಂದು ಅಜ್ಜಿಗೇನೆ ಕೊಟ್ಟಿದ್ದು. ಖುಷಿ ಆಯಿತು ನನಗೆ ಅಜ್ಜಿನ ಮಾತಾಡಿಸಿ. ನನಗೆ ಹಣ್ಣು ಏನೇನಿದೆ ಅಂತ ಕಾಣಿಸ್ತಾ ಇರಲಿಲ್ಲ, ಹಂಗಾಗಿ ವೀಡಿಯೋ ಮಾಡ್ಕೊಬರೋಕ್ಕೆ ಕಳಿಸಿದ್ದೆ. ಸೊ ಕೆಲವೊಂದನ್ನು ನಾನು ಈ ಥರ ಯೂಸ್ ಮಾಡ್ಕೊತೀನಿ, ಯಾಕೆಂದರೆ ನನಗೆ ಹೋಗಿ ನೋಡೋಕ್ಕಾಗಲ್ಲ. ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಓಕೆ, ಆವಾಗ ನೋಡೋಕ್ಕೆ ಈಸಿ ಆಗುತ್ತೆ. ನಮ್ಮ ಪೂರ್ವಿಗೆ ಹಂಗೆ ಮಾಡೋದು. ಹಣ್ಣಂಗಡಿ ತಾವು ಹೋಗೋಕ್ಕಾಗಲ್ಲ ನಿನಗೆ, ಹಣ್ಣಂಗಡಿ ತಾವು ಹೋಗೋಕ್ಕಾಗಲ್ಲ. ಅದೇ ಅಳು ಮುಳು ತಿನ್ನು ಅಂದರೆ ಓಡೋಯ್ತಿ ಅಲ್ವಾ. ಹಾಂ, ಅದೇ ಕೊಡಿಸು ಮಮ್ಮಿ ಅಂತ. ಹೊಟ್ಟೆ ಹೆಸರು ಹಣ್ಣು ತಿನ್ನು, ಹಣ್ಣು ತಿಂದೇನಾಗ್ಬಿಡ್ತೈತೆ. ಕಿಚ್ಬೇಡ ಎಲ್ಲ. ನಿಮ್ಮ ಮಮ್ಮಿ ಎಲ್ಲ ಐತ ಇರು ಇರು ಮೇಲೆಲ್ಲ ಇದು ಮಾಡ್ಬಿಡಿ ಇದಕ್ಕೆ. ಪೂರ್ವಿ ಹಾಕ್ಬರ ಇದು ನಾಯಿ, ಇನ್ನೊಂದು ನಾಯಿ ಎಲ್ಲ ಇದ್ದು ಎಲ್ಲಿ ಹೋಯ್ತು ಏನೋ. ಏನಾಯ್ತು? ಆಯ್ತು ಆಯ್ತು ಬಂದಿದ್ದೀನಿ, ಇರು 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 ಆಯ್ತು ಆಯ್ತು ಆಯ್ತು. ತಿಂತೈತ ಫಸ್ಟ್ ನೋಡಿ. ಅಯ್ಯೋ ತಿಂತಲ್ವಲ್ಲಪ್ಪ. ಈ ಥರ ಫುಡ್ಡು ಇನ್ನೇನು ಮಗ ನಮ್ಮ ಪಾಪನ ಹೊಡಿಬೇಕು. ಪಾಪಚ್ಚಿ ಬಿಸ್ಕೆಟ್ ಹಾಕಿರೋ ನೆಮ್ಮದಿಯಾಗಿರೋದು. ಅದು ತಿನ್ನಕ್ಕೆ ರೂಢಿ ಇಲ್ಲ. ಬಿಸ್ಕೆಟ್ ಆಗಿದ್ರೆ, ಊಟ ಆಗಿದ್ರೆ ಚೆನ್ನಾಗಿರ್ತಾಯಿತ್ತು. ಆ ಊಟದ ಅಂಗಡಿನ ಬಾಗ್ಲಾಗ್ತದೆ. ಇನ್ನೊಂದು ಅಂಗಡಿ ನೋಡ್ಬೇಕಲ್ಲಿ. ಇವಾಗ ರುಚಿ ಗೊತ್ತಾಯ್ತು. ಹೋಗೊಂದ್ ಕಡೆ ಉಯ್ಯಮ್ಮ ಸರಿಯಾಗಿ ಅಂತ ಕರಿ. ಇವಾಗ ರುಚಿ ಗೊತ್ತಾಗ್ಬಿಡ್ತು. ಉಯ್ ಉಯ್ ಒಂದಷ್ಟು ಉಯ್ದ್ಬಿಡ ತಗೊಂಡಿರ್ತಾವ. ಈ ವಿಡಿಯೋ ಮಾಡಿರೋ ಒಂದು ಉದ್ದೇಶ ಒಳ್ಳೆಯದಾಗಿರುತ್ತೆ. ಸೊ ಹಂಗಾಗಿ ಈ ವಿಡಿಯೋಗೆ ಇಷ್ಟ ಆಗಿ ಒಂದು ಲೈಕ್ ಕೊಡೋದಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸೊ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟಿಂದ ಇವತ್ತು ನನಗೇನೋ ಒಂದು ಜೀವನ ನಡೆಸೋದಕ್ಕೆ ಒಂದು ದಾರಿ, ಮತ್ತು ನನ್ನ ಕೈಯಲ್ಲಾದ ಒಂದು ಸಣ್ಣ ಸಹಾಯ ಅಂತ ಹೇಳ್ಬೋದು. ನನ್ನ ಕೈಲಿ ಅಷ್ಟು ಸಹಾಯ ಆಗದೇ ಇದ್ದರೂ ಅಟ್ಲೀಸ್ಟ್ ಒಂದು ಚಿಕ್ಕ ಸಹಾಯ ಮಾಡೋಷ್ಟು ದೇವರು ಕೊಡಲಿ ನಿಮ್ಮಿಂದ ಅಂತ ಕೇಳ್ಕೊತೀನಿ.